ಅವತ್ತು ಆದಿ ಹೇಳ್ದ ನನ್ನಿಂದ ಸಂಜೀವಣ್ಣನಿಂದ ದೇವಕಿ ಅಮ್ಮ ಈ ಥರ ಆಗಿದ್ದಾರೆ ಅಂತ. ಆದರೆ ಈಗಿನ ಸಿಚುಯೇಷನ್ ನೋಡಿದ್ರೆ ನನಗೆ ಹಾಗೆ ಅನಿಸ್ತಿಲ್ವಲ್ಲ. ದೇವಕಿ ಅಮ್ಮ ಬೇಜಾರು ಮಾಡ್ಕೊಂಡಿರೋದು ಆ JS ಇಂದ. ಆ JS ಯಾರು? ಅವನಿಗೂ ದೇವಕಿ ಅಮ್ಮಂಗೂ ಏನು ಸಂಬಂಧ? ಆ JS ಯಾಕೆ ದೇವಕಿ ಅಮ್ಮಂಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ? ಅವನು ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕೆ ಮತ್ತೆ ಬಂದಿರೋದು. ಒಂದು ಸರ್ತಿ ಅವನ ಕಪಿ ಮುಷ್ಟಿಂದ ನನ್ನ ಮಗಳನ್ನ ಕಾಪಾಡ್ಕೊಂಡಿದ್ದೀನಿ, ಮತ್ತೆ ಕಾಪಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ದೇವಕ್ಕೆ ಆಡ್ತಾ ಇರ್ತದೆ ನೋಡಿದ್ರೆ ನನಗೆ ಭಯ ಆಗುತ್ತೆ ಗಿರಿ. ಹೌದು, ಅವನ ಕಾಲ್ ಬಂದರೆ ದೇವಕಿ ಅಮ್ಮ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದಾರೆ? ಅವನು ಅಂಥದ್ದು ಏನು ಮಾಡಿದ್ದಾನೆ? ಹೇಗಿದನ್ನು ತಿಳ್ಕೊಳ್ಳೋದು? ಅಪ್ಪ, ಆ JS ನಿಂದ ದೇವಕಿನ ಕಾಪಾಡ್ಕೊಳ್ಳೋದು ಸುಲಭ ಅಲ್ಲ. ಅವನು ಇಷ್ಟು ವರ್ಷ ಸುಮ್ಮನಿದ್ದು ಈಗ ಆಟ ಆಟಕ್ಕೆ ಶುರು ಮಾಡಿದ್ದಾನೆ. ಆ JS ಸಾಮಾನ್ಯದವನಲ್ಲ. ನಾನೊಂದು ಕೆಲಸ ಮಾಡ್ತೀನಿ ಗಿರಿ. ನನಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ನಾನೇ ಖುದ್ದಾಗಿ ಹಳ್ಳಿಗೆ ಹೋಗಿ ಬರ್ತೀನಿ. ಅಪ್ಪ, ಇಂಥ ಸಮಯದಲ್ಲಿ ನೀವು ಹಳ್ಳಿಗೆಲ್ಲ ಹೋಗೋದು ಬೇಡ. ಆ JS ಕಣ್ಣು ನಮ್ಮ ಕುಟುಂಬದವ್ರ ಮೇಲೆ ಇದೆ. ಹಾಗಂತ ಅವನಿಗೆ ಹೆದರ್ಕೊಂಡು ನಾನು ಮನೇಲೆ ಕೂತಿರ್ಬೇಕಾ? ಅಪ್ಪ, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಅವನು ರಿಸೆಪ್ಷನ್ಗೆ ಬಂದು ಗಿಫ್ಟ್ ಕೊಟ್ಟಾಗಲೇ ನಾವು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಆದರೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನಿಮಗೆ ಪದೇ ಪದೇ ಕಾಲ್ ಮಾಡಿ ನಿಮ್ಮ ಕುಟುಂಬನ ಹೊಡಿತೀನಿ ಅಂತ ಹೇಳಿದಕ್ಕೆ ಅಲ್ವಾ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ಹಾಗಾಗಿದ್ದು. ಆ ಟೆನ್ಷನ್ಗೆ ಅಲ್ವಾ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ನೀವು ಆಸ್ಪತ್ರೆ ಸೇರಿದ್ದು. ಅಲ್ಲೂ ಅವ್ನು ಸುಮ್ಮನಿರ್ದೆ ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಮಾಡ್ದ. ಅಂದರೆ JS ತಾತನ ಕೊಲೆ ಮಾಡೋದಕ್ಕೆ ಆಸ್ಪತ್ರೆಗೆ ಬಂದಿದ್ನಾ? ತಾತ ಆಸ್ಪತ್ರೆಗೆ ಸೇರೋದಕ್ಕೆ JS ಕಾರಣನಾ? ಅಪ್ಪ, ಅವನು ದೇವಕಿ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ದೆ ಆಟ ಆಡ್ತಾ ಇದ್ದಾನೆ. ಅವನಿಂದ ದೇವಕಿಗೇನೋ ತೊಂದರೆ ಆಗದೆ ಇರ್ಬೋದು, ಆದರೆ ನಿಮಗೆ ಖಂಡಿತ ತೊಂದರೆ ಇದೆ. ನೀವೀಗ ಹೊರಗಡೆ ಕಾಣಿಸ್ಕೊಂಡ್ರೆ ಖಂಡಿತ ಏನಾದರೂ ಪ್ರಾಬ್ಲಮ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೀವೀಗ ಪ್ರಯಾಣ ಮಾಡದೇ ಇರೋದೇ ಒಳ್ಳೆಯದು. ಅದಕ್ಕೆ ನಾನೇ ಹೋಗಿ ನೀವು ಮಾಡಬೇಕಾಗಿರೋ ಕೆಲಸನ ನಾನೇ ಮಾಡ್ಕೊಂಬರ್ತೀನಿ. ತಾತಂಗೆ ಅಮ್ಮನಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ದಾನೆ ಅಂದರೆ ಅವನು ಯಾರು ಅಂತ ತಿಳ್ಕೋಬೇಕು. ಈ ಮನೆನ ಕುಟುಂಬದವ್ರನ್ನ ಕಾಪಾಡ್ತೀನಿ ಅನ್ನೋ ಜವಾಬ್ದಾರಿ ಹೊತ್ಕೊಂಡಿರ್ಬೇಕಾದ್ರೆ ಸುಮ್ಮನೆ ಇರೋದಕ್ಕಾಗಲ್ಲ. ಅವನು ಆರಂಭ ಮಾಡಿರೋದನ್ನು ನಾನು ಅಂತ್ಯ ಮಾಡಬೇಕು. ಅವನು ಯಾರು ಅಂತ ತಾತ ಮಾವನ ಹತ್ರನೇ ಕೇಳಿ ತಿಳ್ಕೊತೀನಿ. ಆದ್ಯ, ಬಾ. ಏಯ್ ಕೋತಿ, ನೀನು ಮಾತ್ರ ತೆಂಗಿನ ಮರ ಥರ ಇಷ್ಟು ಉದ್ದ ಬೆಳೆದಿದ್ಯಾ, ತಲೆಯಲ್ಲಿ ಬುದ್ಧಿ ಮಾತ್ರ ಬೆಳೆದಿಲ್ಲ ಅಲ್ವಾ? ಹೌದೌದು, ಇವನ್ ಭಾರಿ ಬುದ್ಧಿವಂತರ ಸುಮ್ಮನೆ ನಿಂತೋಳನ್ನ ಕರ್ಕೊಂಡು ಬಂದು ಲೆಕ್ಚರ್ ಕೊಡ್ತಿದ್ದ. ನೀನು ಸುಮ್ಮನೆ ನಿಂತಿದ್ದೆ. ಅಲ್ಲಿ ತಾತ ಮತ್ತು ಅಪ್ಪ ಏನೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನ ಕದ್ದು ಕೇಳಿಸ್ಕೊತಿರೋದನ್ನ ನಾನು ನೋಡ್ಲಿಲ್ವಾ? ಹಂಗೆಲ್ಲ ಬೇರೆಯವ್ರ ಪರ್ಸ್ನಲಾಗಿ ಮಾತಾಡುವಾಗ ಕದ್ದು ಕೇಳಿಸ್ಕೊಳ್ಳೋ ತಪ್ಪು ಅಂತ ಗೊತ್ತಿಲ್ವಾ? ಅದು ಅಲ್ಲದೆ ನಂದಲ್ಲಿ ಇಲ್ಲಿ ನಂದಗೋಪಾಲ ಅಂತ ಮಧ್ಯೆ ಮೂಗು ಬೇರೆ ತೋರ್ಸಕ್ಕೆ ಹೋಗ್ತಾ ಇದ್ದೆ. ನೋಡು, ಮನೆಯವರು ಅಂದಮೇಲೆ ಕಷ್ಟ ನಷ್ಟ ತಿಳ್ಕೊಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇನೋ? ಓಹೋ, ಎಲ್ಲರ ಕಷ್ಟನೂ ತಿಳ್ಕೊಂಡು ಅದನ್ನೆಲ್ಲ ಬಗೆಹರಿಸಕ್ಕೆ ನೀನೇನು ಭಗವತಿ? ನಾನು ಭಗವತಿ ಅಲ್ಲದೆ ಇರ್ಬೋದಪ್ಪ, ಆದ್ರೆ ಬೇರೆಯವ್ರ ಕಷ್ಟಕ್ಕೆ ಮಿಡಿಯೋ ಮನ್ಸಿದೆ. ನಾನು ಲಕ್ಷ್ಮೀಪುರದಲ್ಲಿ ಲಕ್ಷ್ಮೀಪುರ ಅಲ್ಲ.